ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ಕೇವಲ 10 ನಿಮಿಷಗಳಲ್ಲಿ ದಿಢೀರಾಗಿ ಮಾಡಿಕೊಳ್ಳುವಂತಹ ಆರೋಗ್ಯಕರ ರಾಗಿ ಹಿಟ್ಟಿನ ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತೆಳುವಾಗಿ ಕ್ರಿಸ್ಪಿಯಾಗಿ ಹಾಗೆಯೇ ಸಾಫ್ಟ್ ಆಗಿರ್ತಕ್ಕಂಥ ಈ ದೋಸೆನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಒಂದು ಪಾತ್ರೆಗೆ 1 ಬಟ್ಲಾಗುವಷ್ಟು ರಾಗಿ ಹಿಟ್ಟನ್ನು ಚಾಣಿಸಿ ತಗೊಂಡಿದ್ದೀನಿ. ಇದಕ್ಕೆ 1-2 ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ 1-2 ಚಮಚ ಆಗುವಷ್ಟು ಸಣ್ಣ ರವೆ, ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದ್ಸತಿ ಮಿಕ್ಸ್ ಮಾಡಿ ತಗೊಳ್ತಾ ಇದ್ದೀನಿ. ಇಲ್ಲಿ 1 ಬಟ್ಲಾಗುವಷ್ಟು ನೀರು ಹಾಕಿ ಚೆನ್ನಾಗಿ ಇದನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಒಂದ್ಸತಿ ಮಿಕ್ಸ್ ಮಾಡಿದಾದ್ಮೇಲೆ ಪುನಃ ನಾನಿಲ್ಲಿ 1 ಬಟ್ಲಾಗುವಷ್ಟು ನೀರನ್ನು ಹಾಕಿ ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ತೆಳುವಾಗಿ ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಫಸ್ಟಿಗೆ ನಾನಿಲ್ಲಿ 1-2 ಬಟ್ಲಾಗುವಷ್ಟು ನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ಈ ರೀತಿಯಾಗಿದೆ. 5 ನಿಮಿಷ ಇದು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ನಾನು ತರಕಾರಿನ ಆ್ಯಡ್ ಮಾಡೋದಕ್ಕೆ ಒಂದು ಚಿಕ್ಕ ಸೈಜ್ ಇರುವಂಥ ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಕ್ಯಾಪ್ಸಿಕಮು ಮತ್ತು ಒಂದು ಚಿಕ್ಕದಾಗಿರುವಂತಹ ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ, ಹಾಗೆಯೇ ಸ್ವಲ್ಪ ಕರಿಬೇವು. ಇದನ್ನು ಸ್ವಲ್ಪ ನಾನಿಲ್ಲಿ ಅರ್ಧಂಬರ್ಧ ಇದನ್ನು ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ. ಇಲ್ಲಿ ಸ್ಟವ್ನ ಆನ್ ಮಾಡಿ 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿ ಸ್ವಲ್ಪ ಜೀರಿಗೆ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ ಸೇರಿಸಿ ಪೂರ್ತಿ ಏನು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರಿಬಾರ್ದು. ಸ್ವಲ್ಪ ಲೈಟಾಗಿ ಇದನ್ನು ಹುರಿದು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂಥ ಕ್ಯಾಪ್ಸಿಕಮನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂಥ ಕರಿಬೇವೆಲೆನೂ ಕೂಡ ಸೇರಿಸಿ ಜಾಸ್ತಿ ಫ್ರೈ ಮಾಡದೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಕೊನೆಯದಾಗಿ ಈ ತುರಿದಂಥ ಕ್ಯಾರೆಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಸ್ಟವ್ನ ಆಫ್ ಮಾಡಿ ಈ ಒಂದು ಮಿಶ್ರಣ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ನಾವೇನು ಕಲಸಿರ್ತಕ್ಕಂಥ ರಾಗಿ ಹಿಟ್ಟಿಗೆ ಇದನ್ನು ಸೇರಿಸಬೇಕಾಗುತ್ತೆ. ಇಲ್ಲಿ ನಿಮಗೆ ಈ ಥರ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಹಾಗೆಯೇ ಹಸಿದಾಗಿಯೇ ಈ ತರಕಾರಿನ ನೀವು ಹಿಟ್ಟಿಗೆ ಆ್ಯಡ್ ಮಾಡ್ಕೊಳ್ಬೋದು. ಈ ಥರ ಸ್ವಲ್ಪ ನಾವು ಫ್ರೈ ಮಾಡಿಕೊಂಡು ಹಿಟ್ಟಿಗೆ ಸೇರಿಸೋದ್ರಿಂದ ಟೇಸ್ಟು ಒಂಥರ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ. ನೋಡಿ, ಇವಾಗ ಇದು ಪೂರ್ತಿ ತಣ್ಣಗಾಗಿದೆ. ನಾನಿಲ್ಲಿ ಹಿಟ್ಟಿಗೆ ಬೆರೆಸ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಇಷ್ಟದ ತರಕಾರಿಗಳನ್ನು, ಸೊಪ್ಪನ್ನು ನೀವು ಇಲ್ಲಿ ಆ್ಯಡ್ ಮಾಡಿಕೊಂಡು ಈ ದೋಸೆನ ರೆಡಿ ಮಾಡ್ಕೊಳ್ಬೋದು. ಈ ಥರ ತರಕಾರಿ ಹಾಕಿದ್ಮೇಲೆ ಹಿಟ್ಟು ಮತ್ತೆ ಒಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇರುತ್ತೆ. ನೋಡಿಕೊಂಡು ನಾವು ಮತ್ತೆ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಒಂದು ಸ್ವಲ್ಪ ತೆಳುವಾಗಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಪುನಃ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ನೋಡಿ, ಹಿಟ್ಟು ಒಂದು ಸ್ವಲ್ಪ ನನಗೆ ಗಟ್ಟಿ ಅಂತ ಅನ್ನಿಸ್ತಾ ಇದೆ. ಪುನಃ ನಾನಿಲ್ಲಿ 1 ಬಟ್ಲಾಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನಾನು ಬಳಸಿರ್ತಕ್ಕಂಥ ನೀರು 3.5 ಬಟ್ಲಾಗುವಷ್ಟು ನೀರನ್ನು ನಾನಿಲ್ಲಿ ಬಳಸಿದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇದೆ. ತೀರ ತೆಳುವಲ್ಲ, ತೀರ ದಪ್ಪದಾಗೂ ಅಲ್ಲ. ಒಂದು ವೇಳೆ ನೀರು ಎಷ್ಟು ಹಾಕಬೇಕು ಅಂತ ನಿಮಗೆ ಗೊತ್ತಾಗಿಲ್ಲ ಅಂದರೆ 1 ದೋಸೆನ ಹಾಕಿ ನೋಡಿ. ದೋಸೆ ಒಂದು ಸ್ವಲ್ಪ ದಪ್ಪದಾಗಿ ಬರ್ತಾ ಇದೆ ಅಂದರೆ ಪುನಃ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡಿಕೊಂಡು ನಂತರ ದೋಸೆನ ಹಾಕಿ ತೆಳುವಾದಂಥ ದೋಸೆನ ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ಸ್ಟವ್ನ ಆನ್ ಮಾಡಿ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿ ತವಾನ ಕಾಯಿಸ್ಕೊಂಡು ಹೈ ಫ್ಲೇಮ್ನಲ್ಲೇ ಈ ದೋಸೆನ ಹಾಕಬೇಕಾಗುತ್ತೆ. ನಂತರ ಈ ಥರ ಒಂದು ಮುಚ್ಚಳದಿಂದ ಮುಚ್ಚಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಹಾಗೆಯೇ ಇದನ್ನು ಬೇಯಿಸ್ಕೊಂಡು ಈ ಥರ ಮುಚ್ಚಳ ತೆಗೆದ್ಮೇಲೆ ಪುನಃ ಇದನ್ನು 3-4 ನಿಮಿಷಗಳವರೆಗೆ ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಎಷ್ಟು ನಿಧಾನವಾಗಿ ಇದನ್ನು ಬೇಯಿಸ್ತೀವೋ ಅಷ್ಟೇ ಚೆನ್ನಾಗಿ ದೋಸೆ ಎದ್ದೇಳುತ್ತೆ ಮತ್ತು ಅಷ್ಟೇ ಗರ್ಗರಿ ಆಗಿರ್ತಕ್ಕಂಥ ದೋಸೆನ ರೆಡಿ ಮಾಡ್ಕೊಳ್ಬೋದು. ಈ ದೋಸೆ ಬೇಯಿಸೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಅನ್ನೋದು ಬಿಟ್ಟರೆ ಬೇಗನೆ ಆಗೋಗುತ್ತೆ. ನೋಡಿ, ಇವಾಗ ದೋಸೆನ ನಾನಿಲ್ಲಿ ತಿರುವಾಕೊಂಡು ಇನ್ನೊಂದು ಬದಿಗೂ ಕೂಡ ಜಾಸ್ತಿ ಬೇಯಿಸ್ಕೊಳ್ತಾ ಇಲ್ಲ, ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಹೀಗೆ 2 ಬದಿಗೂ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಗರಿಗರಿ ಸ್ವಲ್ಪ ಸಾಫ್ಟ್ ಆಗಿರ್ತಕ್ಕಂಥ ದೋಸೆನ ರೆಡಿ ಮಾಡ್ಕೊಳ್ಬೋದು. ಇಲ್ಲ ಸಾಫ್ಟ್ ಆಗಿಯೇ ಬೇಕು ನಮಗೆ ಅನ್ನೋದಾದರೆ ದೋಸೆನ ತಿರುವು ಹಾಕೊಳ್ಳದೆ ಹಾಗೆಯೇ ಇದನ್ನು ಫೋಲ್ಡ್ ಮಾಡಿ ದೋಸೆನ ಬಿಸಿ ಬಿಸಿ ಆಗಿರುವಾಗಲೇ ಸರ್ವ್ ಮಾಡಿ. ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆಯೇ ಸಾಫ್ಟ್ನೆಸ್ಸು ಕೂಡ ಕಡಿಮೆ ಇರೋದಿಲ್ಲ. ನೋಡಿ, ಇವಾಗ ದೋಸೆ ಗರಿ ಹಾಗೆಯೇ ಸಾಫ್ಟಾಗೂ ಕೂಡ ರೆಡಿಯಾಗಿದೆ. ಇಲ್ಲಿ ನಾನು ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿ ದೋಸೆ ಹಾಕಬೇಕಾದ್ರೂ ಕೂಡ ಅಷ್ಟೇ ದೋಸೆ ತವ ಚೆನ್ನಾಗಿ ಕಾದಿರಬೇಕು. ಮತ್ತು ಈ ದೋಸೆ ಹಾಕಬೇಕಾದ್ರೆ ನಾವು ಸ್ವಲ್ಪ ಮೀಡಿಯಮ್ ಟು ಜಾಸ್ತಿ ಊರಿನಲ್ಲೇ ಈ ದೋಸೆನ ಹಾಕಬೇಕು. ನಂತರ ಈ ಥರ ಮುಚ್ಚಳದಿಂದ ಮುಚ್ಚಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇದನ್ನು 1-2 ನಿಮಿಷ ಬೇಯಿಸ್ಕೊಂಡು ನಿಮಗೆ ಎಣ್ಣೆ ಅಥವಾ ತುಪ್ಪನ ಅಪ್ಲೈ ಮಾಡ್ತಾ ದೋಸೆನ ಚೆನ್ನಾಗಿ ನಿಧಾನವಾಗಿ ಬೇಯಿಸ್ಕೊಳ್ಳಿ.
ತುಂಬಾ ಸಖತ್ತಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾವು ದಿಢೀರಾಗಿ ಈ ದೋಸೆನ ರೆಡಿ ಮಾಡ್ಕೊಳ್ಬೋದು. ಎಷ್ಟು ನಿಧಾನವಾಗಿ ಈ ದೋಸೆನ ಬೇಯಿಸ್ಕೊಳ್ತೀರೋ ಅಷ್ಟೇ ಚೆನ್ನಾಗಿ ದೋಸೆ ಎದ್ದೇಳುತ್ತೆ. ನೋಡಿ, ಈ ದೋಸೆನೂ ಕೂಡ ನಾನಿಲ್ಲಿ ತಿರುವಾಗಿ ಸ್ವಲ್ಪ ತೀರ ಗರಿಗರಿ ಆಗಿ ದೋಸೆ ಬೇಕು ಅನ್ನೋದಾದರೆ ಈ ಥರ ಎರಡೂ ಬದಿಗೂ ಒಂದೆರಡೆರಡು ಸತಿ ಹಾಗೆ ತಿರುಗುತ್ತಾ ದೋಸೆನ ಸ್ವಲ್ಪ ಗರಿಗರಿ ಆಗೋವರೆಗೂ ಮಾಡಿಕೊಂಡ್ರೆ ಸೂಪರ್ ಕ್ರಿಸ್ಪಿ ಆದಂಥ ದೋಸೆನೂ ಕೂಡ ನಾವಿಲ್ಲಿ ರೆಡಿ ಮಾಡ್ಕೊಳ್ಬೋದು. ನಿಮ್ಮಿಷ್ಟದ ಚಟ್ನಿ, ಪಲ್ಯ ಅಥವಾ ಸಾಂಬಾರು ಜೊತೆಗೆ ಬಿಸಿ ಬಿಸಿ ಆಗಿರುವಾಗಲೇ ಈ ದೋಸೆನ ಸರ್ವ್ ಮಾಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಹಾಗೆಯೇ ಸಾಫ್ಟಾಗೂ ಕೂಡ ರೆಡಿಯಾಗಿದೆ ಅಂತ. ರಾಗಿ ಹಿಟ್ಟು ದೇಹಕ್ಕೆ ತಂಪು, ಶಕ್ತಿ ಕೂಡ ಕೊಡುತ್ತೆ. ಹಾಗೆಯೇ ನಾವಿಲ್ಲಿ ತರಕಾರಿಗಳನ್ನು ಬಳಸಿ ದೋಸೆನ ರೆಡಿ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟು ಆರೋಗ್ಯಕರವಾದಂಥ ಸುಲಭದ ದೋಸೆ ರೆಸಿಪಿ. ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.